ಇನ್ನು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಮುಸ್ಲಿಮರಿಂದ ಹೈ ಡ್ರಾಮಾ ನಡೆದಿದೆ. ಮುತ್ತಿಗೆ ಹಾಕಿ ಮೌಲ್ವಿಗಳ ಮೇಲೆ ಹಿಂದೂ ಯುವಕರಿಂದ ಅಟ್ಯಾಕ್ ಮಾಡಲಾಗಿದೆ, ಹಲ್ಲೆ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಮುಸ್ಲಿಂ ಸಮುದಾಯ ಆರೋಪವನ್ನ ಮಾಡ್ತಾ ಇದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಪೊಲೀಸ್ ಠಾಣೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾದಂತಹ ವಿಚಾರಕ್ಕೆ ಭಾರಿ ಪ್ರೊಟೆಸ್ಟ್ ನಡೀತಾ ಇದೆ. ಯುವಕರನ್ನ ನಮ್ಮ ವಶಕ್ಕೆ ಕೊಡಿ ಅಂತ ಒತ್ತಾಯ ಕೂಡ ಮಾಡಲಾಗ್ತಾ ಇದೆ. ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ಮುಸ್ಲಿಮರು ಯತ್ನ ಮಾಡ್ತಿದ್ದಾರೆ. ಕೆಲಕಾಲ ಪ್ರಕ್ಷುಬ್ಧ ವಾತಾವರಣ, ಮಿಡ್ ನೈಟ್ ಅಲ್ಲಿ ಹೈ ಡ್ರಾಮಾ ಕೂಡ ನಡೆದಿದೆ. ಹಲ್ಲೆ ನಡೆಸಿದವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಬೇಕು, ಇಲ್ಲದಿದ್ರೆ ಹಲ್ಲೆ ನಡೆಸಿದವರು ನಮ್ಮ ವಶಕ್ಕೆ ನೀಡಬೇಕು ಅಂತ ಹೇಳ್ತಿದ್ದಾರೆ. ಮಿಡ್ ನೈಟ್ ಸಾವಿರಾರು ಮುಸ್ಲಿಮರಿಂದ ಭಾರೀ ಗದ್ದಲ ಉಂಟಾಗಿರುವಂಥದ್ದು. ಗದ್ದಲ ಗಲಾಟೆ ಮಾಡಬೇಡಿ ಅಂದ್ರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗ್ತಾ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮೌಲ್ವಿಗಳ ಮೇಲೆಯೇ ಹಿಂದೂ ಯುವಕರಿಂದ ಅಟ್ಯಾಕ್ ಆಗಿರುವಂಥದ್ದು ಅನ್ನುವಂತಹ ವಿಚಾರಕ್ಕೆ ಇದೀಗ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲಾಗಿದೆ. ಹಲ್ಲೆ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಮುಸ್ಲಿಂ ಸಮುದಾಯ ಆರೋಪವನ್ನು ಮಾಡ್ತಾ ಇದೆ. ಪ್ರತಿಭಟನೆ ಹಿನ್ನೆಲೆ ಬಸವ ಕಲ್ಯಾಣದಲ್ಲಿ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಮುಸ್ಲಿಂ ಸಮುದಾಯದವರು ಪೊಲೀಸ್ ಠಾಣೆಯನ್ನು ಮುತ್ತಿಗೆ ಹಾಕಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಹೈ ಡ್ರಾಮವೇ ನಡೆದು ಹೋಗಿದೆ. ಮೌಲ್ವಿಗಳ ಮೇಲೆ ಹಿಂದೂ ಯುವಕರಿಂದ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಹಲ್ಲೆ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಮುಸ್ಲಿಂ ಸಮುದಾಯ ಆರೋಪವನ್ನ ಮಾಡ್ತಾ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕಿರುವಂತಹ ದೃಶ್ಯಗಳು. ಪೊಲೀಸ್ ಠಾಣೆಗೆ ಮುಸ್ಲಿಮರಿಂದ ಮುತ್ತಿಗೆ ಹಾಕಿ ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ. ಹಲ್ಲೆ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಮುಸ್ಲಿಂ ಸಮುದಾಯ ಒಂದು ಕಡೆ ಆರೋಪವನ್ನ ಮಾಡ್ತಾ ಇದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲೇ ಇರುವಂತಹ ಪೊಲೀಸ್ ಠಾಣೆ, ಅಲ್ಲಿ ಮುಸ್ಲಿಂ ಸಮುದಾಯದವರು ಮುತ್ತಿಗೆಯನ್ನ ಹಾಕಿ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ಘೋಷಣೆಯನ್ನ ಕೂಗಿ ಪ್ರೊಟೆಸ್ಟ್ನ ಪ್ರತಿಭಟಿಸ್ತಾ ಇದ್ದಾರೆ. ಕೆಲಕಾಲ ಪ್ರಕ್ಷುಬ್ಧ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಮಿಡ್ ನೈಟ್ನಲ್ಲಿ ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಹಲ್ಲೆ ನಡೆಸಿದವರ ವಿರುದ್ಧ ಎಫ್ಐಆರ್ ದಾಖಲಾಗಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿದು ಕೂತಿದ್ದಾರೆ. ಇಲ್ದಿದ್ರೆ ಹಲ್ಲೆ ನಡೆಸಿದವರು ನಮ್ಮ ವಶಕ್ಕೆ ನೀಡಬೇಕು ಅಂತ ಹೇಳ್ಬಿಟ್ಟು ಎಫ್ಐಆರ್ ಹಾಕಿ ಇಲ್ಲ ನಮ್ಮ ವಶಕ್ಕೆ ನೀಡಿ ಅಂತ ಹೇಳ್ಬಿಟ್ಟು ಮೌಲ್ವಿಗಳ ಮೇಲೆ ಹಿಂದೂ ಯುವಕರಿಂದ ಅಟ್ಯಾಕ್ ಮಾಡಲಾಗಿದೆಯಾ ಹಾಗಿದ್ರೆ? ಸೊ ಇವ್ರುಗಳು ಅದನ್ನೇ ಹೇಳಿಬಿಟ್ಟು ಯಾರು ಮಾಡಿದ್ದಾರೆ ಅವರ ಮೇಲೆ ಎಫ್ಐಆರ್ ಆಗಬೇಕು, ಇಲ್ಲ ನಮ್ಮ ವಶಕ್ಕೆ ಕೊಡಿ ಅಂತ ಹೇಳ್ಬಿಟ್ಟು ಪ್ರತಿಭಟಿಸ್ತಾ ಇದ್ದಾರೆ ಮುಸ್ಲಿಂ ಸಮುದಾಯದವರು. ಮಿಡ್ ನೈಟಲ್ಲೇ ಮಾಡಿರುವಂತಹ ಹೈ ಡ್ರಾಮಾವನ್ನು ನೀವು ನೋಡ್ತಾ ಇರ್ಬೋದು. ಪೊಲೀಸ್ ಠಾಣೆಯನ್ನು ಮುತ್ತಿಗೆ ಹಾಕುವಂತಹ ಯತ್ನಕ್ಕೆ ಮುಂದಾಗಿದ್ದಾರೆ. ಏಕಾಏಕಿ ಪ್ರತಿಭಟನೆ ಮಾಡಿದಂತಹ ಮುಸ್ಲಿಮ್ಸರ ಮೇಲೂ ಕೂಡ ಇದೀಗ ಕೇಸ್ ಕೂಡ ದಾಖಲಾಗಿದೆ ಅಂತ.